ಇತ್ತೀಚೆಗೆ ನಾವು ಲವ್ ಜಿಹಾದ್ ಸಂಬಂಧಪಟ್ಟ ಪತ್ರ ಎಲ್ಲ ಕೊಡ್ತೀವಿ. ಒಂದು ಸಹಾಯವಾಣಿಯನ್ನು ಘೋಷಣೆ ಮಾಡಿದ್ದೀವಿ. ಸಹಾಯವಾಣಿ ಘೋಷಣೆ ಆದ ಕೂಡಲೇ ಸುಮಾರು ಒಂದು 4-5 ದಿನದಲ್ಲೇ 500ಕ್ಕೂ ಹೆಚ್ಚು ಕಾಲ್ಗಳು, ಅದರಲ್ಲಿ 100ಕ್ಕೂ ಹೆಚ್ಚು ಕಾಲು ಧಮಕಿಗಳು, ವಿದೇಶದಿಂದ, ಪಾಕಿಸ್ತಾನದಿಂದ, ಅರಬಸ್ತಾನದಿಂದ ಇವರೆಲ್ಲ ಧಮಕಿಗಳು, ಬಂದ್ ಮಾಡ್ತಿರೋ ಇಲ್ಲೋ, ನಿಮ್ಮನ್ನು ಬಾಂಬ್ ಇಡ್ತೀವಿ, ಕೊಂದು ಹಾಕ್ತೀವಿ, ಹಾಗೆ ಹೀಗೆ ಅಂತ 100ಕ್ಕೂ ಹೆಚ್ಚು ಕಾಲುಗಳು. ಇನ್ನು ಸುಮಾರು ಒಂದು 70 ಕಾಲುಗಳು ಸಂತ್ರಸ್ತರು, ಮುಸ್ಲಿಂ ಜೊತೆಗೆ ಒತ್ತಾಡ್ತಾ ಇದ್ದಾರಂತ ನಮ್ಮ ಹಿಂದೂ ಹುಡುಗಿಯರು ಫೋನ್ ಮಾಡಿದ್ರು. ಇನ್ನು ಉಳಿದವರೆಲ್ಲ ಹೊಗಳಿಕೆಯಿಂದ, ವಿದೇಶದಿಂದ ಮತ್ತು ನಮ್ಮ ಔಟ್ ಆಫ್ ಸ್ಟೇಟ್ನಿಂದಲೂ ಕೂಡ ಕಾಲ್ಗಳು ಬಂದಿದ್ದಾವೆ. ಅತ್ಯಂತ ಯಶಸ್ವಿ ಸಹಾಯವಾಣಿ ನಡೀತಾ ಇದೆ. ಹುಬ್ಬಳ್ಳಿ ಕೇಂದ್ರ ಮಾಡಿಕೊಂಡು ನಾವು ಅದನ್ನು ಮಾಡ್ತಾ ಇದ್ದೀವಿ. ಅದರ ನಂತರ ನೇಹಾ ಪ್ರಕರಣ ಆದ ನಂತರ ಒಂದೇ ವಾರದಲ್ಲಿ 5 ಘಟನೆಗಳಾಯಿತು, ಅದೇ ಹುಬ್ಬಳ್ಳಿ. ಸೊ ಹಾಗಾಗಿ ಶ್ರೀರಾಮ್ ಸೇನೆ ಸಂಘಟನೆ ನಾವು ಇದನ್ನು ಗಂಭೀರವಾಗಿ ತಗೊಂಡು, ನಾವು ಹಿಂದೂ ಹುಡುಗಿಯರ ರಕ್ಷಣೆ ಆಗಬೇಕು, ಧೈರ್ಯ ಬರಬೇಕು, ಅವ್ರ ಪೇಟೆಗೆ, ಅವ್ರ ಮಾಲಿಗೆ, ಅವರ ಅಂಗಡಿಗೆ, ಶಾಲಾ ಕಾಲೇಜುಗಳಿಗೆ ಎಲ್ಲಿ ಹೋದ್ರು ನಿರ್ಭಯವಾಗಿ ಓಡಾಡಬೇಕು ಅಂತ ಹೇಳಿ ಅವರಿಗೆ ಧೈರ್ಯ ತುಂಬುಗೋಸ್ಕರ ತ್ರಿಶೂಲ ದೀಕ್ಷೆಯನ್ನ ಧಾರವಾಡದಲ್ಲಿ 50 ಹುಡುಗಿಯರು ಕೊಟ್ಟಿದ್ದಾರೆ ಉಚಿತವಾಗಿ. ಸೊ 50 ಹುಡುಗಿಯರು ಎಷ್ಟು ಖುಷಿಯಿಂದ ಅವರು ತಗೊಂಡು ಇವತ್ತು ವ್ಯಾನಿಟಿ ಬ್ಯಾಗ್ಗಳ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವರಿಗೆ ಧೈರ್ಯ ಬಂದಿದೆ, ಎಲ್ಲಿ ಬೇಕಾದಲ್ಲಿ ನಾವು ಓಡಾಡೋದು. ಬರೇ ಒಂದು ತ್ರಿಶೂಲ ಒಂದು ಮಾನಸಿಕವಾದಂಥ ಅದೇನು ದೊಡ್ಡ ಆಯುಧ ಅಲ್ಲ, ಏನು ಬೇಕಾದ್ರೂ ಇಟ್ಕೊಳ್ಬೋದು. ಖಾರ ಪುಡಿನೂ ಇಟ್ಕೊಳ್ಬೋದು, ಒಂದು ಸಣ್ಣ ಚಾಕುನೂ ಇಟ್ಕೊಳ್ಬೋದು, ಬೇರೆ ಬೇರೆ ಹೆಸರುಗಳು. ಆದರೆ ನಾವು ಇವತ್ತು ತ್ರಿಶೂಲ ದೀಕ್ಷೆಯ ಮೂಲಕ ಅವರಲ್ಲಿ ಮಾನಸಿಕವಾದಂಥ ಧೈರ್ಯ ಕೊಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಯಶಸ್ವಿ ಆದಮೇಲೆ ನಮಗೆ ಸಾವಿರಾರು ಹುಡುಗಿಯರು ಕರೆ ಮಾಡ್ತಾ ಇದ್ದಾರೆ. ಶ್ರೀರಾಮ ಸೇನೆ ಸಂಘಟನೆಯ ಅಧ್ಯಕ್ಷರಿಗೆ ಕರೆ ಮಾಡ್ತಾ ಇದ್ದಾರೆ, ನಮಗ್ ತ್ರಿಶೂಲ್ ಕೊಡಿ, ನಮಗ್ ಕೊಡಿ, ನಾವು ಮಾಡ್ತೀವಿ, ನಾವು ಅದನ್ನು ಓಡಾಡ್ತೀವಿ ಅಂತ ಹೇಳಿ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ 100 ಕಡೆ 100 ಪ್ಲೇಸಸ್ನಲ್ಲಿ ತ್ರಿಶೂಲ ದೀಕ್ಷಾ ಸಮಾರಂಭ ಮಾಡೋದನ್ನು ನಿಶ್ಚಯ ಮಾಡಿದ್ವಿ. ಪ್ರಾರಂಭದಲ್ಲಿ 50 ವಿದ್ಯಾರ್ಥಿನಿಯರಿಗೆ ಕೊಡೋದು, ಆಮೇಲೆ ಅದನ್ನು ವ್ಯಾಪಕವಾಗಿ ಬೆಳೆಸುವಂಥ ಪ್ರಕ್ರಿಯೆಯನ್ನು ನಾವು ನಿಶ್ಚಯ ಮಾಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ 100 ಕಡೆಗೆ ತ್ರಿಶೂಲ ದೀಕ್ಷೆಯ ಮೂಲಕ ಹಿಂದೂ ಹುಡುಗಿಯರ ಈ ಲವ್ ಜಿಹಾದ್ ವಿರುದ್ಧ ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತಹದ್ದು ನಾವು ನಿಶ್ಚಯ ಮಾಡಿದ್ದೀವಿ. ಸರ್, ಈಗ 70 ಕರೆಗಳು ಬಂದಿದೆ ಅಂದ್ರೆ ಅವು ಯಾವ ರೀತಿ ಅಂದ್ರೆ ನೀವೇ ಖುದ್ದಾಗಿ ತನಿಖೆ ಮಾಡ್ತೀರಾ ಅಥವಾ ಸ್ಥಳೀಯ ಪೊಲೀಸರಿಗೆ? ಇಲ್ಲಿಲ್ಲ, ಈಗ ಒಂದೇ ರೀತಿ ಇರುವುದಿಲ್ಲ, ಬೇರೆ 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 ರೀತಿ ಇರ್ತದೆ. ಈಗ ಉದಾಹರಣೆಗೆ ನಮ್ಮ ರಾಜ್ಯ ಅಧ್ಯಕ್ಷರು ಈ ಕೋಲಾರ ಬಿಜಾಪುರದ ಜಿಲ್ಲೆ ಕೋಲಾರ್ಗೆ ಹೋಗ್ಬೋದು. ನೋಡಿ ಎಷ್ಟು ವಿಚಿತ್ರ ಇದೆ ಆ ಕೇಸು ಅಂತಂದ್ರೆ, ಒಬ್ಬ ಮುಸ್ಲಿಮು ಮದುವೆ ಆಗಿ 3 ಮಕ್ಕಳಿರುವಂತ ಒಬ್ಬ ದಲಿತ ಮಹಿಳೆಯನ್ನ ಕರ್ಕೊಂಡು ಹೋಗಿದ. 1 ವರ್ಷ ಆಯ್ತು ಕಂಪ್ಲೇಂಟ್ ಕೊಟ್ಟು, ಗಂಡನಿಗೆ ಹುಚ್ಚಿಡಿದಿದೆ. ನಮ್ಮ ಈ ಲವ್ ಜಿಹಾದದ ಡಿಕ್ಲೇರ್ ಆಗ್ತದೆ ಪೇಪರ್ನಲ್ಲಿ ನೋಡಿ ಆ ಹುಡುಗಿಯ ಚಿಕ್ಕಪ್ಪ ಫೋನ್ ಮಾಡ್ತಾನೆ, ಮುತಾಲಿಕ್ರೆ ಹೀಗಾಗಿದೆ. ಕೂಡಲೇ ನಮ್ಮ ರಾಜ್ಯ ಅಧ್ಯಕ್ಷರು ಹೋಗಿ ಅಲ್ಲಿ 1 ವರ್ಷ ಆದ್ರೂ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾಕೆ ಬಂದಿಲ್ಲ ಅಂತ ಹೇಳಿ ಕೇಳಿ ಈಗ ದೊಡ್ಡ ಹೋರಾಟ ತಗೊಳ್ತಾ ಇದ್ದಾರೆ. ಈ ರೀತಿ ನಾನು ಹೇಳೋದು ಬೇರೆ ಬೇರೆ ಪ್ರಕರಣಗಳು ನಮ್ಮ ಇದಕ್ಕೆ ಬಂದಿದ್ದಾವೆ. ಸೊ ಆ ಪ್ರಕರಣವನ್ನ ನಮ್ಮ ಹುಬ್ಬಳ್ಳಿ ಕೇಂದ್ರ ಮಾಡಿ ನಾವು ಅದನ್ನು ನಿರ್ವಹಿಸ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ 5 ಜನರದ ಟೀಮ್ ಇದೆ, ಡಾಕ್ಟರ್, ಲಾಯರ್, ಒಬ್ಬ ಹೆಣ್ಣುಮಗಳು, ಇನ್ನು 2 ಕೌನ್ಸಿಲ್ ಮಾಡುವಂಥವ್ರು. ಸೊ ಅವರಿಗೆ ತಿಳುವಳಿಕೆ ಹೇಳುವಂಥವ್ರು. ಈಗಂತ 5 ಜನರ ಟೀಮ್ ಮಾಡಿ ಕೂತಿದ್ದಾರೆ. ಫೋನ್ ಬಂದ ತಕ್ಷಣ ಎತ್ಕೊಳ್ತಾರೆ. ಸೊ ಎಲ್ಲಿಂದ ಏನೇನು ಕೇಸ್ ಎಲ್ಲ ತಿಳ್ಕೊಳ್ತಾರೆ. ಇಮ್ಮಿಡಿಯೇಟ್ ಕೋಲಾರ್ ಇತ್ತು, ಕೋಲಾರ ನಮ್ಮ ಜಿಲ್ಲಾ ಅಧ್ಯಕ್ಷನಿಗೆ ಮೊದಲು ಕಾಲ್ ಹೋಗುತ್ತೆ, ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ. ಈಗ 70 ಕೇಸ್ನಲ್ಲಿ ಹೆಚ್ಚು ಕಡಿಮೆ 30 ಸಾಲ್ವ್ ಮಾಡಿದೀವಿ. 30 ವಾಪಸ್ ಬಂದಿದ್ದಾರೆ ನಮ್ಮ ಹಿಂದೂ ಹುಡುಗಿಯರು. ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಆಗಿದ್ದನ್ನ ವಾಪಸ್ ಪೊಲೀಸರು ಇಮಿಡಿಯೇಟ್ ತರುವಂತ ಪ್ರಕ್ರಿಯೆಯನ್ನು 70ರಲ್ಲಿ 30 ವಾಪಸ್ ತಂದಿದ್ದಾರೆ. ಇನ್ನು 40 ಫೈಟ್ ಮಾಡ್ತಾರೆ. ಸರ್, ಈಗಾಗಲೇ ಹೇಳಿದ್ದೀನಿ, ದರ್ಶನ್ ಇರಲಿ ಅಥವಾ ಇನ್ಯಾವುದೇ ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕೂಡ ತಪ್ಪೇನೆ, ಕೊಲೆಗೇನೆ, ಅದು ಅತ್ಯಾಚಾರನೇ.
ಸೊ ಅಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಆಶೆ ಆವೇಶ ಒತ್ತಡಕ್ಕೆ ಮಣಿಯದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕೋರ್ಟ್ ಆಗಲಿ ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಕೋರ್ಟ್ನಲ್ಲಿ ನ್ಯಾಯಕ್ಕೆ ಇದೆ ಅಂತನ್ನುವಂಥ ನಂಬಿಕೆ ಹೋಗುತ್ತೆ. ಇಲ್ಲಾಂದ್ರೆ ದುಡ್ಡಿಗೋ ಅಥವಾ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೋ ಯಾವುದಕ್ಕೋ ಒಂದು ಆಶೆ ಆಮಿಷಗೆ ಏನಾದರೂ ಆದರೆ ವಿಶ್ವಾಸ, ಕೋರ್ಟ್ನಲ್ಲೂ ವಿಶ್ವಾಸ ಉಳಿಯಲ್ಲ, ಪೊಲೀಸರಲ್ಲೂ ವಿಶ್ವಾಸ ಉಳಿಯುತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಸರಿಯಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ರೇಣುಕಾ ಸ್ವಾಮಿ ಅಮಾಯಕ ಒಬ್ಬ ಮಧ್ಯಮ ಮನೆಯ ಯುವಕ. ಆ ಹೆಣ್ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ದರ್ಶನನ ಹೆಂಡತಿ ಸ್ವಲ್ಪ ಆ ಹೆಣ್ಣು ಮಗಳ ಮನೆಗೆ ಹೋಗಿ ಬರಲಿ. ಆ ಕಣ್ಣೀರು ಸುರಿಸ್ತಾ ಇರುವಂತ ಹೆಣ್ಣು ಮಗಳು, ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇರುವಂತ ಮಗುವಿನ ಬಗ್ಗೆ ಸ್ವಲ್ಪ ದರ್ಶನನ ಹೆಂಡತಿ ಆ ಕೋರ್ಟು ಯಾವುದೋ ಒಬ್ಬ ಲಾಯರ್ನ ಹುಡ್ಕೊಡ್ಕಿಂತ ಮುಂಚೆ ಹೋಗು ಚಿತ್ರದುರ್ಗದ ಮಗಳ ಮನೆಗೆ ಹೋಗಿ ಬರ್ಲಿ, ಆ ಹೆಂಡತಿ ಮನೆಗೆ ಹೋಗಿ ಬರ್ಲಿ. ಅವ್ರ ತಂದೆ ತಾಯಿ ಕಣ್ಣೀರು ಸ್ವಲ್ಪ ಒಂದ್ಸಲ ನೋಡ್ಲಿ. ನಿನ್ನ ಗಂಡ ಮಾಡಿದಂಥದ್ದನ್ನ ಒಂದ್ ಸ್ವಲ್ಪ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಲಾಯರ್ಗೆ ಲಕ್ಷಗಟ್ಟಲೆ ದುಡ್ಡು ಕೊಡೋಕ್ಕಿಂತ ಆ ಮನೆಗೆ ಲಕ್ಷಗಟ್ಟಲೆ ದುಡ್ಡು ಕೊಟ್ಟ ಸಾಕೆ ಆಗುತ್ತೆ. ನಾಚಿಕೆ ಮಾನ ಮರ್ಯಾದೆ ಅಂತ ಅವ್ರ ಯಾವನೋ ಭಾವ, ಅವ್ರ ತಂಗಿ ಗಂಡನೋ ಯಾರೋ ಅವನು ಪೂಜೆ ಮಾಡ್ತಾರೆ. ನನ್ನ ಭಾವ ಇದು ನಿರ್ದೋಷ ಹೊರಬರಲಿ. ಪೂಜೆ ಮಾಡೋದು ರೇಣುಕಾ ಸ್ವಾಮಿ ಸತ್ಯಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಇಲ್ಲಿ ಇವರು ಸುಖಕ್ಕೋಸ್ಕರ ಪೂಜೆ ಮಾಡ್ರಿ. ಇನ್ನು ಅಭಿಮಾನಿಗಳು ಕೂಡ ಈ ರೀತಿಯ ದುರಭಿಮಾನ ಇರಬಾರ್ದು. ರೇಣುಕಾ ಸ್ವಾಮಿಯ ಆದಂತಹದ್ದು ನಿಮ್ಮ ಮನೆಯಲ್ಲಾಗಿದ್ರೆ, ಅಭಿಮಾನಿಗಳು ನಿಮ್ಮ ಮನೆಯಲ್ಲಾಗಿದ್ರೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.